ನನಗೊಂದು ಅನಾರೋಗ್ಯ, ಆರ್ಥರೈಟಿಸ್, ರೋಮಟೈಡ್ ಆರ್ಥರೈಟಿಸ್, ಮೈಗ್ರೇನ್ ಇದೆ. ಎಷ್ಟೋ ಡಾಕ್ಟರ್ಸ್ನ ಹತ್ರ ದುಡ್ಡು ಹೋಯ್ತು, ಹೆಲ್ತು ಚೆನ್ನಾಗಾಗಿಲ್ಲ. ನಮ್ಮ ಕಜಿನ್ಸ್ ಎಲ್ಲ ಡಾಕ್ಟರ್ಸ್, ಕೆಲವರು ಬಳ್ಳಾರಿನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ಯಾರಾದರೆ ನಂಬೋದಿಲ್ಲಲ್ಲ, ಧ್ಯಾನ ಮಾಡಿದ್ರೆ ಉಸಿರನ್ನು ಗಮನಿಸಿದ್ರೆ ರೋಗ ಹೋಗುತ್ತೆ, ಸಮಸ್ಯೆಗಳು ಹೋಗ್ತವೆ. ಆ ಥರ ನನಗೆ ಕೂಡ ಇತ್ತು, ಸ್ಟಾರ್ಟಿಂಗ್ ಆಗೇ ಇರ್ತದೆ. ಬಟ್ ನಮಗೆ ಗೊತ್ತಿಲ್ಲದ್ರೆ ಸುಮ್ಮನೆ ಇರಬೇಕೆಂಬುದು ಅವಾಗ ನನಗೂ ಗೊತ್ತಿಲ್ಲ. ದೊಡ್ಡವ್ರು ಏನಾದರೂ ಹೇಳಿದರೆ ಅನುಭವದಿಂದ ಹೇಳ್ತಾರಲ್ಲ ಅಂತ ಅವಾಗ ಗೊತ್ತಿಲ್ಲ. ಬಟ್ ನಾನು ಏನು ಮಾಡಿದ್ದೀನಂದರೆ, ಒಂದು ಒಳ್ಳೆಯ ಕೆಲಸ, ಧ್ಯಾನ ಕುದುರ್ದಾಗಿರಲಿ, ಯೋಚನೆ ಬರ್ದಾಗಿರಲಿ, ಧ್ಯಾನನ ಬಿಟ್ಟಿಲ್ಲ ಯಾವತ್ತು. ಆ ಕುದುರ್ದಾಗಿರೋ ಧ್ಯಾನಕ್ಕೆ ನನಗೆ ಆರ್ಥರೈಟಿಸ್ ಅಂಬೋದು ಹೇಗೋಯ್ತೋ ಏನೋ, ಬೆಡ್ ರಿಡನ್, ನಡಿಲಕ್ಕೆ ಬರಲ್ಲ ಕಂಪ್ಲೀಟು, ಇನ್ನೊಬ್ಬರ ಮೇಲೆ ಡಿಪೆಂಡೆನ್ಸಿ, ಆ ಥರ ಹೇಗಿರುತ್ತೆ ಹೇಳಿ. ಸೊ ಕಂಪ್ಲೀಟು ಹೀಲಿಂಗಾಗಿ ಎಲ್ಲ ಹೆಲ್ತ್ ಪ್ರಾಬ್ಲಮ್. ಇವತ್ತು 25 ಇಯರ್ಸ್ ಆಯ್ತೇನೋ, ನೋ ಮೆಡಿಸಿನ್, ನೋ ಡಾಕ್ಟರು, ಇನ್ನೇನು ಬೇಕು ಹೇಳಿ ನಮಗೆ. ಸೊ ನಮ್ಮ ಕುಟುಂಬ ಎಲ್ಲ ಧ್ಯಾನ ಕುಟುಂಬ. ನನ್ನ ಮಕ್ಕಳು ನಿಮ್ಮ ಥರನೇ, ಅವರು ಸಾಫ್ಟ್ವೇರ್ಗಳು. ಬಟ್ ಧ್ಯಾನ ಹಿಡ್ಕೊಂಡು ಇವತ್ತು ನಮ್ಮ ಕುಟುಂಬ ಆಗಿದೆ ಅಂದರೆ ಒಂದು ಆನಂದವಾಗಿದ್ದೀವಿ. ಇವತ್ತು ನಿಮ್ಮ ಮನೇಲಿ ಜరుగుತ್ತಾ ಇದೆ ಅಂದರೆ ಇದೊಂದು ಸುಕೃತ ಅಂತ ನಾನು ಹೇಳ್ತೀನಿ. ಭಾಗ್ಯಲಕ್ಷ್ಮಿ ಮೇಡಮ್ ಅಮ್ಮ ಎಷ್ಟು ದೂರದಿಂದ ನಮ್ಮ ಮನೆಗೆ ಬರ್ತಾರಂದರೆ ನಡಿಲಕ್ಕ ಬಂದು ಧ್ಯಾನ ಮಾಡ್ಕೊತಾರೆ. ಸೊ ಅವರು ಡೆಡಿಕೇಶ್ನೇ ಇವತ್ತು ಪ್ರೇಮ್ನಾಥ್ ಸರ್ ಬಂದು ಇವತ್ತು ಜరుగుತ್ತಾ ಇದೆ ಅಂತ ಖಂಡಿತ ಹೇಳ್ತೀನಿ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವ್ರಲಿಂದ ಇಡೀ ಪ್ರಪಂಚದಲ್ಲಿ ಯಾರೂ ಕಣ್ಣೀರಿಡಬಾರ್ದು, ದುಃಖದಲ್ಲಿರಬಾರ್ದು, ಪ್ರತಿಯೊಬ್ಬರು ಆರೋಗ್ಯವಾಗಿರಬೇಕು ಅಂತ ಈ ಧ್ಯಾನ ಬಂದಿದೆ. ಬಟ್ ಮಾಡ್ತಾಯಿದ್ರೆ ಎಷ್ಟೋ ಜరుగుತ್ತವ ನಂಬಿಕೆ ಮೇಲೆ. ಸೊ ಇವತ್ತು ಈ ಮನೆ ಜರುಗೋದು ನಿಜವಾಗ ಸಾರು ಬರೋದು. ನಾವು ಪ್ರೇಮ್ನಾಥ್ ಸಾರ್ಲಿಂದ ಧ್ಯಾನಕ್ಕೆ ಬಂದಿದ್ದು. ರಾಘವೇಂದ್ರ ರೆಡ್ಡಿ ಅಂತ ಅವರು ಧ್ಯಾನ ಕಲಿಸಿದರು. ಬಟ್ ಇವರು ಯಾವಾಗಲೂ ನಮ್ಮ ಮನೆಗೆ ಬರೋರು. ನಾವು ಕರೆಲಿದ್ರೆ ಕೂಡ ಬರ್ತಾಯಿದ್ರು ಸಾರು, ಪ್ರೇಮ್ನಾಥ್ ಸಾರು ಬಂದು ಕೂತ್ಕೊತಾಯಿದ್ರು. ಬೇಜಾರು ನಮಗೆ, ಯಾವಾಗಲೂ ಬರ್ತಾರೆ ಕೂತ್ಕೊಂಡ್ಬಿಡ್ತಾರೆ, ಏನಿದು ಅಂತ ಹೇಳಿ. ನಮ್ಮ ಅತ್ತೆ ಮಾವ ಎಲ್ಲ ಕೂತ್ಕೊಂಡ್ಬಿಡ್ತಾರೆ, ಅವ್ರು ಎದ್ದೇಳ್ತಿದ್ದಿಲ್ಲ, ಮೈಯೆಲ್ಲ ಶೇಕ್ ಆಗ್ತಾಯಿತ್ತು. ನಮಗೆ ಗಾಬರಿ, ಎಬ್ಬಿಸ್ಲಿಕ್ಕೆ ಬರಲ್ಲ, ಅತ್ತೆ ಮಾವ ಭಯ, ಇವರು ಹೋಗೋದಿಲ್ಲ. ಅದು ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಹೇಳಿ. ಬಟ್ ಆಗ ಬಂದು ಇದು ಮನೆ ಕಟ್ಟಿದ್ರೆ ಫೌಂಡೇಶನ್ ಸ್ಟ್ರಾಂಗ್ ಇದ್ದರೆ ಎಷ್ಟಾದರೆ ಸ್ಟೇರ್ಸ್ ಹಾಕ್ಬೋದಲ್ಲ, ಆ ಥರ ನಾವಿವತ್ತು ಇಷ್ಟು ಸ್ಟ್ರಾಂಗಾಗಿ. ಮತ್ತು ನಮ್ಮದು ಕೂಡ ಬಿಜಿ ಶೆಡ್ಯೂಲ್ ಎಲ್ಲ ಟೈಮಿಂಗ್. ಬಟ್ ಯಾಕೆ ಈ ಥರ ಸಾರು ಬಿಟ್ಕೊಂಡು ಎಲ್ಲ ಬಂದು ಮನೆ ತಿರುಗಿ ಧ್ಯಾನ ಹೇಳಿಸ್ಬೇಕಂದ್ರೆ ಎಷ್ಟು ಜನ ಇದರಲ್ಲಿಂದ ಹೊರಗೆ ಬರ್ತಾರೆ, ಅನಾರೋಗ್ಯದಿಂದ, ಸಮಸ್ಯೆಗಳಿಂದ ಅಂತ ಬ್ರಹ್ಮರ್ಷಿ ಪತ್ರಿಜಿ ಅವರು ಹೇಳಿದ್ದು. ಧ್ಯಾನ ಹಿಡ್ಕೊಂಡು ಇವತ್ತು PMC ಬೇರೆ ಬಂದಿದೆ ನಿಮ್ಮ ಮನೆಗೆ. ಸುಮ್ಮನೆ ಏನು ಬಂದಿರಲ್ಲಮ್ಮ, ನಿಮಗೆ ನಂಬಿಕೆ ಇಲ್ದಾಗಿರ್ಬೋದು. ಬಟ್ ಕುದುರ್ದಾಗಿರಲಿ ಧ್ಯಾನ ಮಾಡಬೇಕು. ಅಮ್ಮ ಹೇಳಿದ್ದು ಮಾತು ಕೇಳು. ತಾಯಿ ಅವ್ರಿಗೆ ನಚ್ಚಿದ್ರೆ ಬಿಡೋದಿಲ್ಲ ಅಂತ ಮಕ್ಕಳನ್ನ, ಆ ಥರ. ಸೊ ಇವತ್ತೇ ಆಗಿದೆ ಅಂದರೆ ನಮ್ಮ ಲೈಫು ಒಂದು ಆನಂದವಾಗಿ. ಸತ್ತೋಗ್ತೀನಿ ಅಂತ ಆ ಟೈಮಲ್ಲಿ ಧ್ಯಾನ ಬಂದು
ಇವತ್ತು ನೋಡಿ 60 ವರ್ಷ ಮೇಲೆ ಬೆಟ್ಟಗಳೇ ಇರ್ತೀನಿ, ಬೆಡ್ ಮೇಲೆ ಇರೋಳು. ಯಾವ ಡಾಕ್ಟ್ರು ನನ್ನ ಕಾಪಾಡಿಲ್ಲ. ಮತ್ತು ನಾವು ಚೆನ್ನಾಗಾಗಿದ್ದೀವಿ, ಇನ್ನೊಬ್ಬರು ಕೂಡ ಚೆನ್ನಾಗಿ ಆಗಬೇಕಲ್ಲ ಅಂಬೋ ಇದರ್ಲಿಂದ ಸಾರು ನಮ್ಮ ಥರ ಪ್ರಪಂಚ ಎಲ್ಲ ತಿರುಗ್ತಾ ಇದ್ದಾರೆ, ಡೆಡಿಕೇಶನ್ ಆಗಿರೋರು. ಸಾರ್ ಸಂದೇಶ ತೊಗೊಂಬೋಣ, ಹೆಚ್ಚು ನಾವು ತೊಗೋಬಾರ್ದು ಟೈಮು. ನನಗೇನಂದರೆ ಸರ್ ಇವರಿಬ್ಬರು ಮಕ್ಕಳನ್ನ ನೋಡಿದ್ರೆ ತುಂಬ ಇಷ್ಟಪಡ್ತೀನಿ ಸರ್ ನಾನು. ಇವರು ಧ್ಯಾನಕ್ಕೆ ಬರಬೇಕು ಅಂಬೋದೇ ನನಗೆ ಥಾಟು, ಇವರಿಬ್ಬರು ಮಕ್ಕಳು. ಬಟ್ ಇವತ್ತು ಜರುಗ್ತದೆ. ಸಾರ್ ಸರಿ, ನಾ ಹೆಚ್ಚು ಮಾತಾಡಬಾರ್ದು, ಸಾರ್ ಮಾತಾಡಬೇಕು ಇವತ್ತು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಅನಂತ ಕೋಟಿ ಪ್ರಣಾಮಗಳು. ಸ್ವರ್ಣಮಾಲಾ ಪತ್ರಿ ಮೇಡಮ್ಗೆ ಅನಂತ ಕೋಟಿ ಪ್ರಣಾಮಗಳು. ನಾನು ಧ್ಯಾನಕ್ಕೆ ಬಂದು 3 ವರ್ಷ ಆಯಿತು. ನನಗೆ ಮನಃಶಾಂತಿ, ನೆಮ್ಮದಿ, ಧೈರ್ಯ, ಶಕ್ತಿ ಎಲ್ಲ ಸಿಕ್ಕಿದೆ. ಆತ್ಮಸ್ಥೈರ್ಯ ಇದೆ, ಆರೋಗ್ಯ ಸಿಕ್ಕಿದೆ. ಎಲ್ಲ ತನ್ನ ಪಾಡಿಗೆ ತಾನೆಲ್ಲ ನಡ್ಕೊಂಡು ಹೋಗ್ತಾ ಇದೆ. ನಂಗೆ ಇಂಥದ್ದಾಗಬೇಕು ಬೇಡ ನಾನೇನು ಹೇಳ್ತಾ ಇಲ್ಲ, ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇದೆ. ಇವತ್ತು ನೀವು ಬಂದಿದ್ದು ನಮ್ಮ ಅದೃಷ್ಟ. ನಾವು ಅಂದ್ಕೊಂಡೇ ಇರಲಿಲ್ಲ ನೀವು ಬರ್ತೀರಾ ಅಂತ. ಅದು ಪತ್ರಿಜಿ ಅವರ ಆಸೆ, ನಮ್ಮ ಕನಸು. ನೀವು ಬಂದಿದ್ದು ನಮಗೆ ತುಂಬ ಖುಷಿಯಾಯಿತು. ಎಲ್ರಿಗೂ ಪ್ರಣಾಮಗಳು. ಥ್ಯಾಂಕ್ ಯು. ದೇಹಕ್ಕೆ ಆರೋಗ್ಯ ಬೇಕು, ಎನರ್ಜಿ ಬೇಕು. ಎಷ್ಟು ಕೆಲಸ ಮಾಡಿದ್ರೇನು ಸುಸ್ತಾಗಬಾರ್ದು. ಯಾವ ಡಾಕ್ಟ್ರು ಹತ್ರ ಹೋಗ್ಬಾರ್ದು, ಔಷಧ ತಗೋಬಾರ್ದು. ಯಾವ ಶಕ್ತಿ ತುಂಬಿಕೊಂತೀವೋ ವೈರಸ್ ಬ್ಯಾಕ್ಟೀರಿಯಾ ಹೋಗ್ಬಿಡುತ್ತೆ. ಯಾವ ವೈರಸ್ ಬ್ಯಾಕ್ಟೀರಿಯಾ ನಮ್ಮ ಹತ್ರ ಬರಲ್ಲ. ಚಿಕ್ಕ ಮಕ್ಕಳಿಗೆ ಕಾಯಿಲೆಗಳು ಹೆಚ್ಚು ಬರ್ತವೆ, ಬರಲ್ಲ. ಮುದುಕರಿಗೆ ಏನು ಕಾರಣ? ಶಕ್ತಿ, ಚಿಕ್ಕ ಮಕ್ಕಳಿಗೆ ಶಕ್ತಿ ಫುಲ್ ಇರುತ್ತೆ. ಎಲ್ಲಿಂದ ಬರುತ್ತೆ ಅವ್ರಿಗೆ? ಅವ್ರಿಗೆ ಮನಸ್ಸಿಲ್ಲ. ಚಿಕ್ಕ ಮಕ್ಕಳಿಗೆ ಮನಸ್ಸಿಲ್ಲ, ನಮಗೆ ಮನಸ್ಸು. ಏನು ಮನಸ್ಸು ಅಂದರೆ ಯೋಚನೆಗಳು. ಯೋಚನೆ ಅಂದರೆ ಟ್ರಾವೆಲಿಂಗ್ ಮೈಂಡ್, ಓಡಾಡೋ ಮನಸ್ಸು. ಮನಸ್ಸು ಬಿಟ್ಟಿದ್ರೆ ನಮ್ಮ ಜೊತೆಗಿರಲ್ಲ. ಅದು ಎಲ್ಲಿ ಹೋಗುತ್ತೆ? ಭೂತಕಾಲ, ಭವಿಷ್ಯತ್ ಕಾಲ ಅಷ್ಟೇ, ಎಲ್ಲ ಬೇರೆ ಎಲ್ಲನೂ ಹೋಗುತ್ತೆ. ಏನು ಭೂತಕಾಲ ಅಂದರೆ ಏನೇನು ಮರ್ತೋಗಿದ್ದೀವೋ, ಏನೇನು ಕಳೆದೋಗಿದ್ದೀವೋ ಅವೆಲ್ಲ ನೆನಪು ಮಾಡ್ಕೊತಾ ಇದ್ದರೆ ನಮಗೆ ದುಃಖ ಬರುತ್ತೆ. ಬದಲಾವಣೆ ಆಗಲ್ಲ. ಕಳೆದೋಗಿದ್ದು ಬರಲ್ಲ, ಮುಗಿದೋಗಿದ್ದು ಬದಲಾವಣೆ ಆಗಲ್ಲ. ಇಲ್ಲಾಂದರೆ ಭವಿಷ್ಯತ್ತು. ಮಕ್ಕಳಿಗೆ ನಾಳೆ ಎಕ್ಸಾಮ್ ಅಂದರೆ ಭಯ, ರೈತರಿಗೆ ಮಳೆ ಬರುತ್ತೋ ಇಲ್ಲೋ ಭಯ, ಬಿಸ್ನೆಸ್ ಮಾಡೋರಿಗೆ ಬಿಸ್ನೆಸ್ ಆಗುತ್ತೋ ಇಲ್ಲೋ ಭಯ, ಎಕ್ಸಾಮ್ ಬರೆಯೋರಿಗೆ ಪಾಸ್ ಆಗ್ತೀನೋ ಇಲ್ಲೋ ಭಯ, ಇಂಟರ್ವ್ಯೂ ಅಟೆಂಡ್ ಆಗೋರಿಗೆ ಸೆಲೆಕ್ಟ್ ಆಗ್ತೀನೋ ಇಲ್ಲ. ಮನಸ್ಸು ಯಾವಾಗಲೂ ಎಲ್ಲಿರುತ್ತೆ? ಇದ್ರೆ ಭೂತನ ಹತ್ರ, ಇಲ್ಲಾಂದರೆ ದೆವ್ವನ ಹತ್ರ. ಈ ಭೂತನ ಹತ್ರ ಹೋದರೆ ದುಃಖ, ದೆವ್ವನ ಹತ್ರ ಹೋದರೆ ಭಯ. ಅದಕ್ಕೆ ಏನು ಹೇಳುತ್ತೆ ಭಗವದ್ಗೀತಾ? ಯಾರಿಗೆ ದುಃಖವಿಲ್ಲೋ, ಯಾರಿಗೆ ಭಯವಿಲ್ಲೋ ಅವನು ಜ್ಞಾನಿ. ದುಃಖವಿಲ್ಲಂದರೆ ಮುಕ್ತಿ, ಭಯವಿಲ್ಲಂದರೆ ಮೋಕ್ಷ. ಇದು ಮುಕ್ತಿ ಮೋಕ್ಷ ಅಂದರೆ ದೊಡ್ಡ ಸುದ್ದಿ ಅಲ್ಲ. ಈ ಎರಡು, ದುಃಖ ಇರಬಾರ್ದು, ಭಯ. ಯಾರ ಮನಸ್ಸು ಭೂತಕಾಲದಲ್ಲಿ ಹೋಗಲ್ಲೋ, ಭವಿಷ್ಯತ್ ಕಾಲದಲ್ಲಿ ಹೋಗಲ್ಲೋ, ವರ್ತಮಾನ ಕಾಲದಲ್ಲಿ ಇಟ್ಕೊತಾನೋ ಅವನು ಯೋಗಿ ಅಂತ. ಕಾಷಾಯ ಹಾಕ್ಕೊಳ್ಳೋದು, ರುದ್ರಾಕ್ಷ ಮಾಲೆ ಹಾಕ್ಕೊಳ್ಳೋದಲ್ಲ, ಮನಸ್ಸನ್ನ ಜಯಿಸಬೇಕು. ಯಾರ ಜೊತೆಗಿರಬೇಕು ಮನಸ್ಸು? ನಮ್ಮ ಜೊತೆಗಿರಬೇಕು. ಎವರಿ ಪ್ರೆಸೆಂಟ್ ಮೊಮೆಂಟ್ ಈಸ್ ಎ ಡಿವೈನ್ ಮೊಮೆಂಟ್. ನಮ್ಮ ಮನಸ್ಸು ನಮ್ಮ ಜೊತೆಗಿರೋ ಕ್ಷಣವೇ ದಿವ್ಯ ಕ್ಷಣ. ಮನಸ್ಸು ಜೊತೆಗಿದ್ದರೆ ಏನು ಲಾಭ ಎಂಬುದು ಯಾರಿಗೂ ಗೊತ್ತಿಲ್ಲ. ಏನೋ ಇದೆ ಮನಸ್ಸು, ಅದು ಹೋಗ್ತಾ ಇದೆ ಬರ್ತಾ ಇದೆ,
ಅದು ನಾವು ಹೇಗೆ ಉಪಯೋಗಿಸ್ಕೋಬೇಕು, ಮನಸ್ಸು ಹೇಗೆ ಉಪಯೋಗವಾಗುತ್ತೆ, ಮನಸ್ಸು ಅಂತ ಎಷ್ಟು ಲಕ್ಷಾಂತರ ಟೈಮ್ ಮಾತಾಡ್ತೀವಿ. ದೇಹ ಅಂದರೆ ಚಿಕ್ಕ ಮಗು ತೋರಿಸ್ತಾನೆ, ಕಣ್ಣು, ಮೂಗು, ಬಾಯಿ, ಕಿವಿ, ಕಾಲು, ಕೈ. ಮನಸ್ಸಂದರೆ ಏನು ಗೊತ್ತಿಲ್ಲ. ಆ ಮನಸ್ಸನ್ನು ನಾವು ಉಪಯೋಗಿಸ್ಕೋಬೇಕಾ ಬೇಡವಾ? ಹೇಗೆ ಉಪಯೋಗಿಸ್ಕೋಬೇಕು ಮನಸ್ಸನ್ನು? ಒಂದು ಪ್ರಶ್ನೆ ಹಾಕಬೇಕಂದ್ರೆ ಮನಸ್ಸು ಬೇಕು, ಒಂದು ಸಂಕಲ್ಪ ಇಟ್ಕೋಬೇಕಂದ್ರೆ ಮನಸ್ಸು ಬೇಕು, ಉತ್ತರ ತಗೋಬೇಕಂದ್ರೆ ಮನಸ್ಸು ಬೇಕು. ಮನಸ್ಸಿಲ್ಲಂದರೆ ಹುಚ್ಚ ಅಂತಾರೆ. ಮನಸ್ಸು ಇರಬೇಕು, ಆದರೆ ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇರಬೇಕು. ಮನಸ್ಸು ಕಂಟ್ರೋಲಲ್ಲಿ ನಾವಿರಬಾರ್ದು. ಹೌದಲ್ವಾ? ಯೋಚನೆ ಬರ್ತಾ ಇದೆ, ಎಲ್ಲೋ ಹೋಗ್ತಾ ಇದೆ ಅಂದರೆ ನಮ್ಮ ಕಂಟ್ರೋಲಲ್ಲಿಲ್ಲ. ಅದು ನಮ್ಮ ಮಾತು ಕೇಳಬೇಕಂದ್ರೆ ಇದು ಖಾಲಿ ಇರಬೇಕು. ಮನಸ್ಸೇನು ಹೇಗಿರಬೇಕು? ಎಂಟಿ. ಗಿವಿಂಗ್ ರೆಸ್ಟ್ ಟು ದ ಮೈಂಡ್ ಈಸ್ ಮೆಡಿಟೇಷನ್, ಮೇಕಿಂಗ್ ದ ಮೈಂಡ್ ಎಂಟಿ ಈಸ್ ಮೆಡಿಟೇಷನ್. ಮನಸ್ಸಿಗೆ ವಿಶ್ರಾಂತಿ ಕೊಡುವುದೇ ಧ್ಯಾನ, ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋದೇ ಧ್ಯಾನ. ಈ ಶೂನ್ಯ ಮಾಡಿಕೊಂಡ್ರೆ ಏನಾಗುತ್ತೆ? ಯಾಕೆ ವಿಶ್ರಾಂತಿ ಇಲ್ಲ ಅಂದರೆ ಯೋಚನೆಗಳು. ವಿಶ್ರಾಂತಿ ಯಾಕಿಲ್ಲ? ಯೋಚನೆಗಳು. ಯೋಚನೆ ನಿಂದ್ರಿಸ್ಬೇಕಂದ್ರೆ ಮನಸ್ಸು ಪ್ರಯಾಣ ನಿಂದ್ರಿಸ್ಬೇಕು. ಮನಸ್ಸಿಗೆ ಹೋಗ್ತಾ ಇದೆ ಭೂತಕಾಲ, ಭವಿಷ್ಯತ್ ಕಾಲ. ಆ ಮನಸ್ಸು ನಾವೇನು ಮಾಡ್ತೀವಿ? ಟ್ರಾವೆಲಿಂಗು ಹೀಗೆ ವಾಯು ಮೇಲೆ ಇಡ್ತೀವಿ. ಈಗ ಹೋಗೋ ಮನಸ್ಸನ್ನ ಹೀಗಿಡ್ತೀವಿ. ವಾಯು ಮೇಲಿಟ್ಟರೆ ಏನಾಗ್ತೀವಿ? ವಾಯುಪುತ್ರ. ಜೀಸಸ್ ಸಿಂಬಲಿಗಿರುತ್ತಲ್ಲ, ಭೂತಕಾಲದಲ್ಲಿ ಹೋಗೋ ಮನಸ್ಸನ್ನ, ಭವಿಷ್ಯತ್ ಕಾಲದಲ್ಲಿ ಹೋಗೋ ಮನಸ್ಸನ್ನ ಉಸಿರಿನ ಮೇಲೆ ಇಟ್ಟಿದ್ರೆ ಯು ವಿಲ್ ಬಿಕಮ್ ದ ಲಾರ್ಡ್ ಅಂತ. ಲಾರ್ಡ್ ಆಗಬೇಕಂದ್ರೆ ಏನು ಮಾಡಬೇಕು? ಮನಸ್ಸನ್ನು ಉಸಿರಿನ ಮೇಲೆ ಇಡಬೇಕು. ಅನ್ಲೆಸ್ ಯು ಬಿಕಮ್ ಎ ಚೈಲ್ಡ್ ಯು ಕೆನಾಟ್ ಎಂಟರ್ ದಿ ಕಿಂಗ್ಡಮ್ ಆಫ್ ಗಾಡ್ ಅಂತ ಹೇಳಿದ್ವಿ. ನೀನು ಚಿಕ್ಕ ಮಗು ಆಗುವವರೆಗೆ ನೀನು ದೈವರಾಜ್ಯದಲ್ಲಿ ಪ್ರವೇಶವಾಗಲಿ. ಚಿಕ್ಕ ಮಗು ಅಂದರೆ ಹೇಗಿರ್ತಾರೆ ಅವರು? ಏನು ಮೇಡಮ್? ಚಿಕ್ಕ ಮಕ್ಕಳನ್ನ ಏನಂತೀವಿ? ದೇವರು. ಯಾಕೆ? ನಾವು 7 ವರ್ಷದವರೆಗೆ ಮಕ್ಕಳಾಗಿರ್ತೀವಲ್ಲ, ನಾವು ದೇವರಾಗಿದ್ದೀವಲ್ಲ. ಇವೇನಾಗ್ತೀವಿ? ನಾವು ಏನಾಗಿದ್ದೀವಿ? ಮನುಷ್ಯರಾಗಿದ್ದೀವಿ, ಮಾನವರಾಗಿದ್ದೀವಿ. ಮತ್ತು ಇವಾಗ ಏನೂ ಆಗಬೇಕು? ನಾವು ಚಿಕ್ಕ ಮಕ್ಕಳಾಗಬೇಕು. ಚಿಕ್ಕ ಮಕ್ಕಳಾಗಬೇಕಂದ್ರೆ ಯೋಚನೆ ಇರಬಾರ್ದು, ಇದು ಶೂನ್ಯವಾಗಿರಬೇಕು. ಎಷ್ಟೋ ಚಿಕ್ಕ ವಯಸ್ಸಿಂದ ತುಂಬಿಕೊಂಡಿದ್ವಿ. ಇದೇನು ಮಾಡಬೇಕು? ಖಾಲಿ ಮಾಡಿ. ಅದಕ್ಕೆ ಧ್ಯಾನ ಮಾಡುವಾಗ ಸರ್ ಯೋಚನೆಗಳು ಬರ್ತಾ ಇಲ್ಲ, ಅದೆಲ್ಲ ಖಾಲಿ ಆಗ್ತಾಯಿದೆ. ಈ ಮನೆ ಒಂದು 10 ವರ್ಷ ಯೂಸ್ ಮಾಡಿಲ್ಲ, ಬಾಗಿಲು ತೆಗೆದ್ರೆ ಹೇಗಿರುತ್ತೆ? ಸುಲಭವಾಗಿ ಕ್ಲೀನ್ ಮಾಡೋದು? ಅಷ್ಟು ಸುಲಭವಲ್ಲ. ದಿನಾಲಿ ಗೂಡಿಸ್ತಾ ಇದ್ದರೆ ಮೇಂಟೆನೆನ್ಸ್ ಈಸಿ. ನಾನು ಚಿಕ್ಕ ವಯಸ್ಸಿಂದ ಧ್ಯಾನ ಮಾಡಲಿಲ್ಲ, ತುಂಬಿಕೊಂಡು ಹೋಗಿದೆ ಯೋಚನೆಗಳು, ಕಸ. ಅದಕ್ಕೆ ಮೊದಲೇನಾಗುತ್ತೆ? ಧ್ಯಾನ ಮಾಡ್ತಾಯಿದ್ರೆ ಕ್ಲೀನಿಂಗ್ ಆಗ್ತಾ ಇರುತ್ತೆ. ಅದಕ್ಕೆ ಯೋಚನೆ ಬರ್ತಾ ಇಲ್ಲ ಸರ್, ಹೋಗ್ತಾ ಇದೆ ಅನ್ಬೇಕು. ಮದುವೆ ಆಗಿದೆ, ಅಡಿಗೆ ಬರಲ್ಲ, ಏನು ಮೇಡಮ್? ಅಡಿಗೆ ಬರಲ್ಲ, ಬಿಟ್ಬಿಡ್ತೀರಾ? ಬಿಟ್ಬಿಡ್ತೀರಿ? ನಿಮ್ಗೆ ಅಡಿಗೆ ಬರಲ್ಲ ಅಂದರೆ ಏನು ಮಾಡ್ತೀರಿ? ಕಲ್ತ್ಕೊತೀರಿ. ಯಾರ ಹತ್ರನೂ ಹೋಗಿ ಎಷ್ಟು ಅಕ್ಕಿ ಆಗಬೇಕು, ಎಷ್ಟು ನೀರು ಆಗಬೇಕು, ಎಷ್ಟು ವಿಜಿಲ್ ಇಡಬೇಕು ಅಂತ ಕೇಳಿ ಮಾಡ್ತೀರಿ. ಯಾಕಂದರೆ ಇದು ಬೇಕಲ್ಲ. ಶಿವನ ಕೆಲಸ ಮಾಡಂದರೆ ಬಿಟ್ಬಿಡ್ತೀವಿ, ಬೇಕಿಲ್ಲ. ಏನನ್ನ ಬೇಕಂದ್ರೆ ಯಾರನ್ನ ಬೇಡ್ಕೊತೀವಿ? ಭಗವಂತ. ಹೇಗೆ? ಓ ಭಗವಂತ. ಎಲ್ಲಿ ತೋರಿಸ್ತಾ ಇದ್ವಿ? ಯಾರು ಭಗವಂತ? ನಮ್ಮೊಳಗಿರೋ ಆತ್ಮ. ಹೌದಲ್ವ? ದೇಹ ದೇವಾಲಯ, ಜೀವೋ ದೈವ. ಉಪನಿಷತ್ತು, ಭಗವದ್ಗೀತಾ, ವೇದ ನಿನ್ನ ಆತ್ಮನೇ ದೇವರು, ನೀನೇ ಭಗವಂತ ಅಂದರೆ ನಾವು ಒಪ್ಪಿಕೊಳ್ಳಲ್ಲ. ಅದೇ ಸಮಸ್ಯೆ, ಪ್ರಾಬ್ಲಮ್ ಅಷ್ಟೇ, ಏನೇನಿಲ್ಲ. ಆತ್ಮ ಇದ್ದರೆ ಶಿವ, ಆತ್ಮ ಇಲ್ಲಂದರೆ ಶವ. ಶಿವ ಯಾರು?
ಆತ್ಮ ರಾಮ. ರಾಮ ಯಾರು? ಅಹಂ ಬ್ರಹ್ಮಸ್ಮಿ. ಬ್ರಹ್ಮ ಯಾರು? ಹೇಳ್ತಾ ಇದ್ವಿ, ಒಪ್ಪಿಕೊಳ್ಳಲ್ಲ. ಯದ್ಭಾವಂ, ಭಗವದ್ಗೀತೆ ಏನು ಹೇಳುತ್ತೆ? ನಿನ್ನ ಭಾವನೆ ಆಗಿರುತ್ತೋ ಅದೇ ನೀನು ಹೊಂದಿದ್ದೀಯ. ನೀನು ಮನುಷ್ಯನ ಅಂದ್ಕೊಂಡ್ರೆ ನಿನ್ನ ಎನರ್ಜಿ ಅಷ್ಟೇ ಇರುತ್ತೆ. ಭಗವಂತ ಅಂತ ಒಪ್ಪಿಕೊಂಡ್ರೆ ನಿನ್ನ ಎನರ್ಜಿ ಹೆಚ್ಚಿಗಿರುತ್ತೆ. ಭಗವದ್ಗೀತೆ ಒಂದೊಂದು ಶ್ಲೋಕ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಒಂದು ಫಾರ್ಮುಲಾ. ಭಗವದ್ಗೀತೆನ ಎಲ್ಲರೂ ನಂಬುತ್ತಾರೆ, ಎಲ್ಲರೂ ಓದ್ತಾರೆ. ಓದಿದ್ರೆ ಏನು ಬರುತ್ತೆ? ಏನು ಮೇಡಮ್ ಹೇಳ್ರಿ? ಭಗವದ್ಗೀತೆ ಓದ್ಕೊಂಡು ಅರ್ಥ ಮಾಡಿಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿದರೆ ಆವಾಗ ಗೊತ್ತಾಗುತ್ತೆ. ಪೂರ್ವಜನ್ಮ ಕೃತಂ ಪಾಪ ವ್ಯಾಧಿ ರೂಪೇಣ ಪೀಡ್ಯತೆ. ಹಿಂದಿನ ಜನ್ಮದ ಪಾಪದ ಕರ್ಮ ಈ ಜನ್ಮದ ರೋಗಕ್ಕೆ ಕಾರಣ ಹೇಳಿದೆಲ್ಲ. ಜ್ಞಾನಾಗ್ನಿ ದಗ್ಧ ಕರ್ಮಾಣ. ಬೆಟ್ಟದಂಥ ಕರ್ಮನ ಜ್ಞಾನದಿಂದ ಸುಡಬಹುದು ಹೇಳಿದಾರ. ಓದಿದ್ವಿ, ಕಾಯಿಲೆ ಹೋಗುತ್ತೆ? ಹೋಗುತ್ತೆ? ಹೋಗಲ್ಲ. ಮತ್ತು ಏನು ಮಾಡಬೇಕು? ಮಾಡಿ ನೋಡಬೇಕು. ಹೌದಾ, ನನ್ನ ಕಾಯಿಲೆ ಇದೆ, ಧ್ಯಾನ ಮಾಡಿದರೆ ಇದು ಹೋಗತ್ತೆ? ಇಲ್ಲ. ಎಕ್ಸ್ಪೆರಿಮೆಂಟ್ ಮಾಡಿದರೆ ಎಕ್ಸ್ಪೀರಿಯನ್ಸ್, ಆ ಎಕ್ಸ್ಪೀರಿಯನ್ಸೇ ಎಕ್ಸ್ಪ್ರೆಷನ್. ನಮ್ಮ ಅನುಭವವೇ ಇನ್ನೊಬ್ಬರಿಗೆ ಜ್ಞಾನ. ನಾನೇನೇನು ಹೊಂದಿದ್ದೀನೋ ಧ್ಯಾನಕ್ಕೆ ಬಂದ ಮೇಲೆ ಅದೆಲ್ಲ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ನಾನು ಹೊಂದಿದ್ದು ಅನುಭವ, ನನ್ನ ಲರ್ನಿಂಗ್, ಇವಾಗ ಅದು ಟೀಚಿಂಗ್ ಆಗಿದೆ. ಯಾರಿಗೇ ಆಗಲಿ ದೇಹಕ್ಕೆ ಆರೋಗ್ಯ ಬೇಕು, ಶಕ್ತಿ ಬೇಕು. ಈ ಶಕ್ತಿ ಧ್ಯಾನದಿಂದ ಹೇಗೆ ಬರುತ್ತೆ ಎಂಬುದು ನಾವು ತಿಳ್ಕೋಬೇಕು. ಸುಮ್ಮನೆ ನಾವು ಹೇಳಿದ್ದೀವಿ ಅಂತ ನಂಬಕ್ಕಾಗತ್ತೆ? ಆಗತ್ತೆ? ಆಗಲ್ಲ. ಹೌದಾ? ಅನ್ಕಾನ್ಷಿಯಸ್ ರೆಸ್ಟ್ ಟು ದ ಮೈಂಡ್ ಈಸ್ ಸ್ಲೀಪ್. ಕಾನ್ಷಿಯಸ್ ರೆಸ್ಟ್ ಟು ದ ಮೈಂಡ್ ಈಸ್ ಮೆಡಿಟೇಷನ್. ಅಜಾಗೃತಿ ಸ್ಥಿತಿಯಲ್ಲಿ ಮನಸ್ಸಿಗೆ ವಿಶ್ರಾಂತಿ ಕೊಡುವುದು ನಿದ್ದೆ. ಮಲ್ಕೊತೀವಲ್ಲ, ಹೇಗಿರುತ್ತೆ ಮಲ್ಕೊಂಡ್ರೆ? ಸ್ವರ್ಗ. ಆ ನಿದ್ದೆ ಏನು? ತಾತ್ಕಾಲಿಕ ಮರಣ. ಅದು ಏನಿಲ್ಲ, ಕೋಪ ಇಲ್ಲ, ದುಃಖ ಇಲ್ಲ, ದ್ವೇಷ ಇಲ್ಲ, ಏನೂ ಇಲ್ಲ. ಅದು ಮರಣ ಅಲ್ವಾ? ತಾತ್ಕಾಲಿಕ ಮರಣವೇ ಇಷ್ಟು ಅದ್ಭುತವಾಗಿದ್ದರೆ ಶಾಶ್ವತ ಮರಣ ಎಷ್ಟು ಅದ್ಭುತವಾಗಿದೆ ಯಾರೂ ಗೊತ್ತಿಲ್ಲ. ಗೊತ್ತಾಯಿతే ಯಾರು ಇರಲಿಲ್ಲ ಭೂಮಿ ಮೇಲೆ, ಹೋಗ್ಬಿಡ್ತೀವಿ. ಹೌದಲ್ವ? ಮಲ್ಕೊಳ್ಳೋದು ಹೇಗೆ ನಾವು? ಹೀಗೆ. ಧ್ಯಾನ ಮಾಡೋದು ಹೀಗೆ. ಒಂದು ಗ್ಲಾಸನ್ನು ಮಲಸಿದ್ರೆ ಎಷ್ಟು ನೀರು ಇರುತ್ತೆ? 2 drops. ನಿಂದಿರಿಸಿದ್ರೆ ಗ್ಲಾಸ್ ತುಂಬ. ಅಂದರೆ ಮಲ್ಕೊಂಡ್ರೆ ಬರೋ ಎನರ್ಜಿ 10%. ಧ್ಯಾನ ಮಾಡಿದರೆ 1000%. ಧ್ಯಾನ ಮಾಡಿದರೆ 1000%. ಗೊತ್ತಾ ಯಾರು ಆ ಎನರ್ಜಿ ಹೊಂದುತ್ತಾ ಇದ್ದಾರೋ? ಋಷಿಗಳು, ಯೋಗಿಗಳು ಹಿಮಾಲಯಸಲ್ಲಿ ಸಾವಿರಾರು ವರ್ಷಗಳು ಧ್ಯಾನ ಮಾಡ್ತಾರೆ. ಅವರು ಕೂತ್ಕೊಂಡ್ರೆ ಏನೂ ತಿನ್ನಲ್ಲ, ನಿದ್ದೆ ಮಾಡಲ್ಲ. ಮತ್ತು ಅವರಿಗೆ ಪ್ರೋಟೀನ್, ಐರನ್, ಕ್ಯಾಲ್ಶಿಯಂ, ಕಾರ್ಬೋಹೈಡ್ರೇಟ್, ವಿಟಮಿನ್ ಎಲ್ಲಿಂದ ಬರ್ತಾಯಿದೆ ಹೇಳ್ರಿ? ಕಾಸ್ಮಿಕ್ ವಿಶ್ವಶಕ್ತಿಯಿಂದ ಬರ್ತಾಯಿದೆ. ಅವ್ರು ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ದಾರೆ, ಔಷಧಿ ತಗೊತಾ ಇದ್ದಾರೆ. ಮತ್ತು ನಾವು ಯಾಕೆ ಹೋಗ್ತಾ ಇದ್ದೀವಿ? ನಮಗೆ ಆ ಶಕ್ತಿ ಇಲ್ಲ. ನಾವು ಶಕ್ತಿ ಹೊಂದಿದರೆ ನಾವು ಹೋಗ್ಬೇಕಾ? ಬೇಕಾಗಿಲ್ಲ. ಮತ್ತು ಆ ಶಕ್ತಿ ಹೊಂದಬೇಕು, ನಾವು ಡಾಕ್ಟ್ರ್ ಹತ್ರ ಹೋಗಬಾರ್ದು ಅಂದರೆ ಯಾಕೆ ಗೊತ್ತಾಗುತ್ತೆ? ಎಕ್ಸ್ಪೆರಿಮೆಂಟ್ ಮಾಡಿ ನೋಡಬೇಕು. ಧ್ಯಾನ ಮಾಡಿ 1 ತಾಸು, 2 ತಾಸು, 3 ತಾಸು, 4 ತಾಸು ಮಾಡಿ ನೋಡಬೇಕು. ನಾನು ಬಿಸ್ನೆಸ್ ಮಾಡೋವಾಗ ಧ್ಯಾನಕ್ಕೆ ಬಂದೆ. ನಾನು 97 ಆಗಸ್ಟ್ 3 ನಿನ್ನೆ ನನ್ನ ಆಧ್ಯಾತ್ಮಿಕ ಜನ್ಮದಿನ. ನಾನು ಹುಟ್ಟಿದ ದಿನ ಯಾವತ್ತು? ನಿನ್ನೆ ಆಗಸ್ಟ್ 3, 1997, 3ನೇ ತೇದಿ. ನಿನ್ನೆ ಹುಟ್ಟಿದ ಮಗು ನಾನು. ಇಲ್ಲಿ ಬಂದಿದ್ದೀನಿ ಇವತ್ತು. ಹೌದಲ್ವ? ಜನನ ಅಂದರೆ ದೇಹ ಆತ್ಮದೇಹದ ಒಳಗೆ ಪ್ರವೇಶವಾಗುವುದು. ಹೌದಾ? ಪ್ರವೇಶವಾಗಿದೆ, ಆದರೆ ಆತ್ಮದ ಬೆಲೆ ಗೊತ್ತಿಲ್ಲ. ಯಾವಾಗ ನಮ್ಗೆ ಗೊತ್ತಾಗುತ್ತೋ ನಾನು ಆತ್ಮ, ಒಬ್ಬ ಗುರುಗಳು, ಇಲ್ಲಾಂದರೆ
ಒಂದು ಪುಸ್ತಕನೋ ಹಿಂದಿನ ಜನ್ಮ ಸುಕೃತನೋ. ನಾನು 97 ಆಗಸ್ಟ್ 2ನೇ ತೇದಿ ಶನಿವಾರ ರಾತ್ರಿ ಬಿಸ್ನೆಸ್ ಮಾಡ್ತಾಯಿದ್ದೆ. ಒಬ್ಬರು ಬಂದು 10,000 ಪ್ಯಾಂಪ್ಲೆಟ್ ಕೊಟ್ಟರು. ಅವ್ರು ಯಾರೂ ನನಗೆ ಗೊತ್ತಿಲ್ಲ, ಅವ್ರ ಹೆಸರು ಕೇಳಲಿಲ್ಲ, ಈ ಪಿರಮಿಡ್ ಸೊಸೈಟಿ ಅಂದ್ರೇನು ಗೊತ್ತಿಲ್ಲ. ನೋಡಿದೆ. ಚಿಕ್ಕ ವಯಸ್ಸಿಂದ ನನಗೊಂದು ಹುಡುಕಾಟಿತ್ತು, ದಿವ್ಯ ಶಕ್ತಿ ಎಲ್ಲಿದೆ, ಇದು ಹೇಗೆ ಉಪಯೋಗಿಸ್ಕೋಬೇಕು ಅಂತ ನಾನು ಮನಸ್ಸಲ್ಲಿತ್ತು. ಯಾರನ್ನ ಕ್ವಶನ್ ಆಗ್ತಾಯಿದ್ದಿಲ್ಲ. ಆ ಪ್ಯಾಂಪ್ಲೆಟ್ ಯಾವಾಗ ನೋಡಿದನೋ ನನ್ನ ಗುರುಗಳು ಬಂದಿದ್ದಾರೆ, ನನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ಅನ್ನಿಸ್ತು. ನೆಕ್ಸ್ಟ್ ಡೇ, ಇವತ್ತು ಶನಿವಾರ ಅಲ್ಲ, ಅದು ಆಗಸ್ಟ್ 2, ನೆಕ್ಸ್ಟ್ ಡೇ ಭಾನುವಾರ 10 ಗಂಟೆಗೆ ಕ್ಲಾಸ್ಗೆ ಹೋದೆ. ಒಂದು 30 ಜನ ಬಂದಿದ್ದರು ಕ್ಲಾಸ್ಗೆ. ಅನುಭವ ಇವಾಗ ಲಕ್ಷ್ಮಿ ಮೇಡಮ್ ಹೇಳಿದರು, ಈ ಮೇಡಮ್ ಈ ಅನುಭವ ಹೇಳೋರು 40 ಜನ ಬಂದಿದ್ದರು. ಎಮ್ಮಿಗನೂರು, ಉರಕೋಂಡ, ಧರ್ಮವರಮು, ಕರ್ನೂಲು ಎಲ್ಲರನ್ನ ಕರ್ಕೊಂಡು ಬಂದರು ಸರ್. ಅದರಲ್ಲಿ ಒಬ್ಬರು ಫ್ರಾನ್ಸ್ನಿಂದ ಬಂದಿದ್ದರು, ಫಿಲಿಪ್ಸ್ ಅಂತ, ಪ್ಯಾರಿಸ್ನಿಂದ. ಅವರು ಅನುಭವ ಹೇಳಿದರು, ನಾನು 40 ದೇಶ ಓಡಾಡಿದ್ದೀನಿ, ಧ್ಯಾನ ಯಾವ ಧ್ಯಾನಗಳಿದ್ದಾವೋ ಎಲ್ಲ ಮಾಡಿದ್ದೀನಿ, 9 ತಿಂಗಳದಿಂದ ನಾನು ಸಾರ್ ಜೊತೆಗೇ ಇದ್ದೀನಿ, ಇಂಥ ಸುಲಭವು ಇಂಥ ಅದ್ಭುತ ಧ್ಯಾನವು ಯಾವುದೂ ಇಲ್ಲ, ನೀವೆಲ್ಲಿ ಓಡಾಡಬೇಡ್ರಿ, ನಿಮ್ಮ ಟೈಮ್ ಹಾಳು ಮಾಡ್ಕೋಬೇಡ್ರಿ ಅಂತ ಹೇಳಿದರು ಅವರು, ಫಿಲಿಪ್ಸ್ ಅಂತ. ಧ್ಯಾನ ಮಾಡಿದ್ರೆ ಏನಾಗ್ತೀವಿ, 1 ತಾಸು ಕಣ್ಣು ಮುಚ್ಚಿದ್ದೀವಿ, ಬಾಯಿ ಮುಚ್ಚಿದ್ದೀವಿ, ದೇಹದಕ್ಕೆ 100 ಪಟ್ಟು ಶಕ್ತಿ ಉಳಿಸ್ಕೊತೀವ. ಮನಸ್ಸು ನಿಂತೋದ್ರೆ 1000 ಪಟ್ಟು ಶಕ್ತಿನ ಬೆಳೆಸ್ಕೊತೀವ. ಅಂದರೆ ಯಾವುದೇ ಕೆಲಸ ಮಾಡೋಕ್ಕೆ ಮುಂಚೆ ನಾವು ಧ್ಯಾನ ಮಾಡಿ ಆ ಕೆಲಸ ಮಾಡಿದ್ರೆ ಆ ಎನರ್ಜಿ ಎಲ್ಲಿ ಬರುತ್ತೆ. ಇವಾಗ ಬ್ಯಾಟಿಂಗ್ ಮಾಡಬೇಕು, ಕ್ರಿಕೆಟು ಬ್ಯಾಟಿಂಗ್ ಮಾಡಬೇಕಂದ್ರೆ ಹೊಡೆಯೋದು ಹೇಗೆ, ಕೈಯಿಂದ ಅಲ್ಲ. ಧ್ಯಾನ ಮಾಡಿ ಹೋದರೆ ಏನಾಗುತ್ತೆ, ಆ ಎನರ್ಜಿ ಇಲ್ಲಿ ಬಂದುಬಿಡುತ್ತೆ. ಯು ಕ್ಯಾನ್ ಹಿಟ್ ವಿತ್ ಎಕ್ಸ್ಟ್ರಾ ಪವರ್. ಧ್ಯಾನ ಮಾಡಿದ್ರೆ ಮೈಂಡ್ ಎಲ್ಲಿ ಹೋಗಲ್ಲ, ಕಾನ್ಸಂಟ್ರೇಷನ್ ಬಾಲ್ ಮೇಲೆ ಇರುತ್ತೆ. ಸೊ ಪರ್ಫೆಕ್ಟ್ ಆ್ಯಂಡ್ ಪವರ್ಫುಲ್ ಆ್ಯಂಡ್ ಪರ್ಫೆಕ್ಟ್ ಸಿಕ್ಸರ್ ಹೋಗಿಬಿಡುತ್ತೆ. ಇದು ನನಗೆ ಗೊತ್ತಾಯಿತು. ನಾನು ನೋಡೋಣ ಎಕ್ಸ್ಪೆರಿಮೆಂಟ್ ಓಡೋಣ ಅಂತ ರಾಜಮಂಡ್ರಿಗೆ ಹೋದೆ. ನಾನು ಒಂದು ಕ್ಲಾಸ್ ಮುಗೀತು. 12th ಸ್ಟ್ಯಾಂಡರ್ಡ್ ಓದೋ ಹುಡುಗಿ ಬಂದು ನನ್ನ ಹತ್ರ, ಸರ್ ನಾನು ದಿನಾಲು 2 ತಾಸು ಬಿಡದಂಗೆ ಧ್ಯಾನ ಮಾಡ್ತೀನಿ, ಒಂದು ದಿನನೂ ಬಿಡ್ತೀನಿ. 12th ಸ್ಟ್ಯಾಂಡರ್ಡ್ ಅಂದರೆ 2 ತಾಸು ಟೈಮ್ ಸಿಗೋದು ಭಾಳ ಕಷ್ಟ. ರಾತ್ರಿ ನಿದ್ದೆ ಕಡಿಮೆ ಮಾಡಿ ನಾನು ಮಾಡ್ತಾಯಿದ್ದೀನಿ ಸರ್. ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಚೆಸ್ ಪ್ಲೇಯರ್. ಲಿಮಿಟೆಡ್ ಟೈಮಲ್ಲಿ ನಾನು ಇಂಟರ್ನ್ಯಾಷನಲ್ ಚೆಸ್ ಪ್ಲೇಯರ್ ಆಗಬೇಕಂದ್ರೆ ಏನು ಮಾಡಬೇಕು ಸರ್? ಒಂದು ಕೆಲಸ ಮಾಡು, ಚೆಸ್ ಆಡೋಕ್ಕೆ ಮುಂಚೆ 2 ತಾಸು ಧ್ಯಾನ ಮಾಡಿ ಹೋಗು ಅಂದೆ. 8 ತಿಂಗಳಾದಮೇಲೆ ಫೋನ್ ಮಾಡಿರಲಿಲ್ಲ, ಸರ್ ನಾನು ಇಂಟರ್ನ್ಯಾಷನಲ್ ಚೆಸ್ ಕಾಂಪಿಟೇಷನ್ ಡೆಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ. ಬಂತ ಕೆಲಸಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನ ಇಲ್ಲ ನನಗೆ ಗೊತ್ತಾಗತ್ತೆ. ಮತ್ತು ನೀವೇನು ಮಾಡಬೇಕು, ಒಂದು ಯಾವುದನ್ನು ಒಂದು ವ್ರತ ಇರ್ಬೋದು, ಶಾಪ್ ಓಪನಿಂಗ್ ಇರ್ಬೋದು, ಪೂಜೆ ಇರ್ಬೋದು. ಯಾವ ಪೂಜೆದಿಂದ ಮೊದಲಿರ್ತೀವಿ ನಾವು? ವಿಘ್ನೇಶ್ವರ ಪೂಜೆ ಅಲ್ವಾ? ಯಾಕೆ? ಯಾವ ವಿಘ್ನಗಳು ಬರಬಾರ್ದು. ವಿಘ್ನಗಳು ಬರೋಕ್ಕೆ ಕಾರಣ ಏನು ಹೇಳ್ರಿ? ವಿಘ್ನಗಳು ಬರೋಕ್ಕೆ ಕಾರಣ ಏನು? ಯದ್ಭಾವಂ. ನಾವೇನು ಅಂದ್ಕೊಂಡ್ರೆ ಅದೇ ಆಗುತ್ತೆ. ನಾನು ಫೇಲ್ ಆಗ್ತೀನಿ ಅಂದ್ಕೊಂಡ್ರೆ ಏನು ಮೇಡಮ್? ನನ್ನ ಬಿಸ್ನೆಸ್ಸು ಯಾವಾಗಲೂ ನನಗೆ ನಷ್ಟನೇ ಬಂತಂದೆ. ನೀವು ಗಮನ ಮಾಡಿ, ಈ ರೈತರು ಇದಾರಲ್ಲ ಟೋಟಲ್ ಏನು ಯೋಚನೆ ಮಾಡ್ತಾಯಿದ್ದಾರೆ? ಮಳೆ ಬರೋದೇ ಇಲ್ಲ, ಯಾವ ಟೈಮ್ಗೆ ಬೇಕೋ ಅವಾಗ ಬರೋದೇ ಇಲ್ಲ, ಬಂದ್ರೇನು ಎಲ್ಲ ಹೋಗ್ಬಿಡುತ್ತೆ, ಉಳಿದ್ರೇನು ಕ್ರಿಮಿಗಳು ತಿಂತಾವ, ಬೆಲೆ ಉಳಿದ್ರೇನು ಧಾರಣೆ ಬರಲ್ಲ. ಒಂದು ಯೋಚನೆ ಸರಿಯಾಗಿದೆಯಾ? ಪಾಸಿಟಿವ್ ಒಂದು ಯೋಚನೆ ಇದೆಯಾ ಮೇಡಮ್? ಎಲ್ಲರೂ ಸೇರಿ ಒಂದೇ ಯೋಚನೆ, ಅದಕ್ಕೆ ಮಳೆ ಹಾಗೇ ಇದೆ. ಗ್ರೂಪ್ ಕಾನ್ಷಿಯಸ್, ಒಂದು ಸಮಿಷ್ಟಿ ಸಂಕಲ್ಪಕ್ಕೆ ಭಾಳ ಹೆಚ್ಚಿಗೆ ಪವರ್ ಇರುತ್ತೆ. ಅದು ನಮ್ಮ ಗುರುಗಳು ಎಕ್ಸ್ಪೆರಿಮೆಂಟ್ ಮಾಡಿ ನಮಗೆ ತೋರಿಸಿದ್ದಾರೆ ಅಲ್ವಾ? 40 ವರ್ಷದ ಕೆಳಗೆ ಸಾರು ಒಬ್ಬರು
ಹಿ ವಾಸ್ ದ ಓನ್ಲಿ ಒನ್ ಪರ್ಸನ್, ನಾನೇ ದೇವರು, ನಾನೇ ಸೃಷ್ಟಿಕರ್ತ ಅಂತ ಒಪ್ಪಿಕೊಂಡಿದ್ದಾರೆ. ಅವ್ರು ಸುಮ್ಮನೆ ಇದ್ರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಎಲ್ಲರನ್ನ ಕೂಡಿಸಿ ಧ್ಯಾನ ಮಾಡಿಸ್ತಾ ಒಂದು ಸಂಕಲ್ಪ ಇಟ್ಬಿಟ್ರು. ಏನದು? ಶಾಕಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್. ಅದಕ್ಕೇನು ಮಾಡಿದರು? 1999 ಕರ್ನೂಲ್ ಮೊದಲನೇ ಧ್ಯಾನ ಯಜ್ಞ ನಡೀತು. ಆವಾಗ ಇಡೀ ಪ್ರಪಂಚದಲ್ಲಿ 5,000 ಜನ ಅಪ್ರಾಕ್ಸಿಮೇಟ್ಲಿ ಪಿರಮಿಡ್ ಮಾಸ್ಟರ್ಸ್ ಇದ್ವಿ ನಾವು. ಎಷ್ಟು ಜನ? 5,000. ಅದು ಹಾಗೇ ನಡೀತಾ ಧ್ಯಾನ ಯಜ್ಞ, ಧ್ಯಾನ ಮಹಾಯಜ್ಞ, ಧ್ಯಾನ ಮಹಾಚಕ್ರ 2012 ಕಡ್ತಾಲ್ ಹೈದರಾಬಾದ್ ಪ್ರೋಗ್ರಾಮ್ ಆಯ್ತು 11 days. ಆ ಪ್ರೋಗ್ರಾಮ್ಗೆ 25,000 ಜನ ಅಲ್ಲೇ ಬಂದಿದ್ದರು. ಇನ್ನೂ ಇಡೀ ಪ್ರಪಂಚದಲ್ಲಿ ಲಕ್ಷಾಂತರ ಪಿರಮಿಡ್ ಮಾಸ್ಟರ್ಸ್. 40 years ಬ್ಯಾಕ್ ಯಾರು ಒಬ್ಬರಿದ್ದಾರ? మరి ಸಂಕಲ್ಪದಿಂದ ಧ್ಯಾನ ಮಾಡಿದರೆ ಎಷ್ಟು ಆಗಿದ್ವಿ? ಇವಾಗ ಮಿನಿಮಮ್ 1 ಕೋಟಿ ಇದ್ದೀವಿ. 1 ಕೋಟಿ. ಮತ್ತು ನಾವು ಸಾಮೂಹಿಕ ಧ್ಯಾನ ಮಾಡಿ ಸಂಕಲ್ಪ ಇಟ್ಟರೆ ಸಕ್ಸಸ್ ಆಗಿದ್ವೇ ಅಲ್ವಾ? ಆಂಧ್ರ ಪ್ರದೇಶ್ 98% ಪಿರಮಿಡ್ ಮಾಸ್ಟರ್ಸ್ ಧ್ಯಾನಕ್ಕೆ ಮುಂಚೆ ಮಾಂಸಾಹಾರಿಗಳು. ನಾನು ಆಮ್ಲೆಟ್ ತಿಂತಾಯಿದ್ದೆ. ಇವಾಗ ಎಲ್ಲರೂ ಸಸ್ಯಾಹಾರಿಗಳಾಗಿದ್ದಾರೆ. ಅವರ ಪ್ರಚಾರ ಮಾಡ್ತಾಯಿದ್ದಾರೆ, ಮಾಂಸ ಬಿಡಬೇಕು, ನಾವು ತಿಂತಾಯಿದ್ವಿ ಅಂತ. ಮತ್ತು ಸಕ್ಸಸ್ ಆಗಿದೆ ಅಲ್ವಾ? ಇದು ಯಾಕೆ ಗೊತ್ತಾಗುತ್ತೆ ನಮಗೆ? ನಾವೇನು ಮಾಡಬೇಕು? ನಾವೆಲ್ಲರೂ ಸೇರಿ ಒಂದು ಸಂಕಲ್ಪ ಇಟ್ಟು ನೋಡಬೇಕು. ಅದೂ ನಮ್ಮ ಊರು, ಅಲ್ಲಿ ಒಂದು ಕೋಆಪರೇಟಿವ್ ಬ್ಯಾಂಕ್ ಇದೆ. ಆ ಬ್ಯಾಂಕು ಮ್ಯಾನೇಜರು, ಎಂಪ್ಲಾಯೀಸು ಸಿನ್ಸಿಯರಾಗಿ ಕೆಲಸ ಮಾಡ್ತಾರೆ. ಡಿಸ್ಟ್ರಿಕ್ಟ್ ಸ್ಟೇಟ್ ಬ್ಯಾಂಕು ಒಳಗಿರೋ ಡೆಪಾಸಿಟ್ ಅದಕ್ಕನ್ನು ಹೆಚ್ಚಿಗಿರುತ್ತೆ. ಅಂದರೆ ಎಷ್ಟು ಕೆಲಸ ಇರುತ್ತೋ ಎಕ್ಸ್ಪೆಕ್ಟ್ ಮಾಡ್ಬೋದು. ಅವರು ಮ್ಯಾನೇಜರು ಧ್ಯಾನಕ್ಕೆ ಬಂದಿದ್ದಾರೆ, ಅವ್ರಿಗೆ ಸೈನಸಸ್ ಇತ್ತು. ಒಂದು ತಾಸು ಗಂಟೆಗೆ ಒಂದು ಸರ್ತಿ ಡ್ರಾಪ್ಸ್ ಹಾಕ್ಕೊತಾಯಿದ್ರು. ಪ್ರಾಣ ಹೋದರೆ ಸಾಕು ಅನ್ನಿಸ್ತಾ ಇತ್ತು. ನಾನು ಯಾವ ಬ್ಯಾಂಕ್ ಹೋದ್ರೆ ನಾನು ಸುಮ್ಮನೆ ಇರಲ್ವಲ್ಲ, ಸರ್ ಧ್ಯಾನ ಮಾಡಿರಿ ಅಂತ ಧ್ಯಾನಕ್ಕೆ ಕರ್ಕೊಂಡು ಬಂದೆ. ಅವು ಕಾಯಿಲೆ ಹೋಯ್ತು. ಮನೆ ಮೇಲೆ 8x8 ಪಿರಮಿಡ್ ನಿರ್ಮಾಣ ಮಾಡಿ ಅವ್ರ ಡ್ಯೂಟಿ 10 o'clock ಮುಗಿಯುತ್ತೆ. ದಿನಾಲಿ ಬೆಳಿಗ್ಗೆ 3 to 5 ಅವರು ಹೆಂಡತಿ ಇಬ್ಬರು ಸೇರಿ ಧ್ಯಾನ ಮಾಡ್ತಾರೆ. ನನಗೆ ಹೇಳಿದ್ರು, ಸರ್ ನಾವು ಇಷ್ಟು ಸಿನ್ಸಿಯರಾಗಿ ಬ್ಯಾಂಕ್ ಕೆಲಸ ಮಾಡ್ತೀವಿ, ಸಂಬಳ ಹೆಚ್ಚಿಗೆ ಮಾಡಂದರೆ ಮಾಡಲ್ಲ ಸರ್, ಎಷ್ಟು ಆರ್ಗ್ಯುಮೆಂಟ್ ಮಾಡ್ತಾರೋ, ನಮಗೆ ಬೇಜಾರಾಗುತ್ತೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಸಂಬಳ ಹೆಚ್ಚಿಗೆ ಮಾಡಲ್ಲ. ಸರ್ ಒಂದು ಕೆಲಸ ಮಾಡಿರಿ, ನೀವು ಬ್ಯಾಂಕಲ್ಲಿ ನೀವೆಲ್ಲರೂ ಸೇರಿ ಬೆಳಿಗ್ಗೆ 6 to 7 ಗಂಟೆಗೆ 41 ದಿನ ಮಾಡಬೇಕು. ಏನು ಸಂಕಲ್ಪ? ನಮ್ಗೆ ಎಷ್ಟು ಬೇಕೋ ಸ್ಯಾಲ್ರಿ ಅದಕ್ಕನ್ನು ಹೆಚ್ಚಿಗೆ ಆರ್ಗ್ಯುಮೆಂಟ್ ಇಲ್ದಂಗೆ ನಮಗೆ ಕೊಡಬೇಕು. ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದಕ್ಕನ್ನು ಹೆಚ್ಚಿಗೆ ಒಂದು ಚೀಟಿ ಬರೆದು ಡಬ್ಬಿಯಲ್ಲಿ ಹಾಕ್ಬಿಟ್ರಿ. 41 ದಿನ ಸ್ಟಾಫ್ ಮಾಡಿದ್ರಿ ಬ್ಯಾಂಕಲ್ಲಿ. ಕೊನೆ ದಿನ ನಾನು ಹೋದೆ ಕ್ಲೋಸಿಂಗ್. 2008 ಇದು ನಡೀತ್ರಿ, ಸಕ್ಸಸ್ ಆಗಿದೆ. ಅವರು ಎಷ್ಟು ಬರೆದಿದ್ದಾರೋ ಅದಕ್ಕನ್ನು ಹೆಚ್ಚಿಗೆ ಸ್ಯಾಲ್ರಿ ಕೊಟ್ಟಿದ್ದಾರೆ. ಅದು ಇವಾಗಲೂ ಕಂಟಿನ್ಯೂ ಆಗ್ತಾಯಿದೆ. ಮತ್ತೆ ಏನಾಯಿತು? ಬ್ಯಾಂಕು ಡಿಪಾಸಿಟ್ ಕಡಿಮೆ ಇದೆ, ಡಿಮ್ಯಾಂಡ್ ಹೆಚ್ಚಿಗಾಯಿತು. ಈ ಬ್ಯಾಂಕು ಚೆನ್ನಾಗಿದ್ರೆ ನಮ್ಮ ಸ್ಯಾಲ್ರಿ ಬರೋದು. 41 ದಿನ ಡಿಪಾಸಿಟ್ ಬ್ಯಾಂಕು ಬೇಕಂತ ಧ್ಯಾನ ಮಾಡೋದು. 1 ತಿಂಗಳಲ್ಲಿ 5 ಕೋಟಿ ಡಿಪಾಸಿಟ್ ಬಂದಿದೆ. ಇನ್ನು ದುಡ್ಡು ಕಲೆಕ್ಷನ್ ಆಗಬೇಕು, ಕಲೆಕ್ಷನ್ ಆಗ್ತಾಯಿಲ್ಲ. ಕಲೆಕ್ಷನ್ ಆದರೆ ಅಲ್ಲ ಬ್ಯಾಂಕ್ ಲಾಭ. ಅದಕ್ಕೆ ಮತ್ತೆ ಧ್ಯಾನ ಮಾಡಿ 41 ದಿನ 97% ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಅವರು. ಇದು ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು ನಮ್ಮೂರಲ್ಲಿ. ಸಾಮೂಹಿಕ ಧ್ಯಾನ ಸಂಕಲ್ಪ ಇಟ್ಕೊಂಡು ಮಾಡಿದರೆ ಅದು ಎಷ್ಟು ಪ್ರಯೋಜನ ಅಂತ. ನಮ್ಮೂರಲ್ಲಿ ಒಂದು ಜಾಗ ಇತ್ತು ಮುನ್ಸಿಪಾಲ್ಟಿದು, ಅದು ನಮ್ಮ ಪಿರಮಿಡ್ಗೆ ಬೇಕಂತ ಅನ್ನಿಸ್ತು. ನಮ್ಮವ್ರು ಏನು ಮಾಡಿದ್ರು, 6 ತಿಂಗಳು ಆ ಜಾಗದಲ್ಲಿ ಧ್ಯಾನ ಮಾಡಿದ್ರು, ಇದು ನಮಗೆ ಬೇಕು ಅಂತ ಪಿರಮಿಡ್ಗೆ. ಆ ವರ್ಷ ಏನಾಯಿತು, ತೆಲುಗು ದೇಶಂ ಪಾರ್ಟಿ ಇತ್ತು. ಇನ್ನು ಎಲೆಕ್ಷನ್ ಡಿಸಾಲ್ವ್ ಆಗೋಕ್ಕೆ ಮುಂಚೆ 2 ವರ್ಷ ನಮಗೆ ಕೊಟ್ಟಿದ್ದಾರೆ ಮೇಂಟೆನೆನ್ಸ್, ಪಾರ್ಕ್ ಮೇಂಟೆನೆನ್ಸ್. ಜಾಗ ಸಿಕ್ತು. ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಬಂತು. ಆ ಕಾಂಗ್ರೆಸ್ MLA ಫಸ್ಟ್ ಟೈಮ್ MLA ಆಗಿದ್ದಾರೆ. ಅವರು MLA ಆಗೋಕ್ಕೆ ಮುಂಚೆ ನಾವು ಸ್ಟೇಜ್ ಮೇಲೆ ಕರೆದು ಪತ್ರಿಸಾರ್ ಪ್ರೋಗ್ರಾಮ್ಗೆ ಅವ್ರಿಗೆ ಒಳ್ಳೆ ರೆಸ್ಪೆಕ್ಟ್ ಕೊಟ್ಟಿದ್ದೀವಿ ಬಿಫೋರ್ ಎಲೆಕ್ಷನ್.
ಇನ್ನು ಎಲೆಕ್ಷನ್ನು ಡಿಕ್ಲೇರ್ ಆಗಲಿಲ್ಲ. ಅವ್ರು MLAಗೆ ನಿಂತ್ಕೊತಾರன்னு ಗೊತ್ತಿಲ್ಲ ನಮಗೆ. ಅವ್ರಿಗೆ ಭಾಳ ಖುಷಿ ಆಯಿತು. ಅವ್ರು ಪಿರಮಿಡ್ ನಿರ್ಮಾಣಕ್ಕೆ ಸಹಕಾರ ಕೊಟ್ಟರು. ನಮ್ಮ ಪಿರಮಿಡ್ ಬಂತು ರೀ 40x40. ಧ್ಯಾನ ಮಾಡಿದರೆ ನಮಗೆ ಧರ್ಮ ಗೊತ್ತಾಗತ್ತೆ. ಹೇಗೆ ಯೋಚಿಸಬೇಕು, ಹೇಗೆ ಮಾತಾಡಬೇಕು, ಹೇಗೆ ಎಲ್ಲರ ಜೊತೆಗಿರಬೇಕು, ಏನು ಕರ್ಮ ಮಾಡಬೇಕು, ಇದೆಲ್ಲ ಗೊತ್ತಾಗತ್ತೆ. ನನಗೇನು ಗೊತ್ತಿಲ್ಲ ಧ್ಯಾನಕ್ಕೆ ಮುಂಚೆ. ಇಂಥ ಮಾತು ಒಂದು ಗೊತ್ತಿಲ್ಲ ನನಗೆ. ನನ್ನಂಥ ಅಯೋಗ್ಯ ಯಾರೂ ಇಲ್ಲ. ಗೊತ್ತೇ ಇಲ್ಲ ಏನು ಮಾತಾಡಬೇಕು, ಈ ಮಾತದಿಂದ ಏನಾಗುತ್ತೆ. 10 ಜನ ಮಿತ್ರ ಇಲ್ಲ ನನಗೆ, ಯಾರೂ ಇಷ್ಟ ಆಗ್ತಾಯಿದ್ದಿಲ್ಲ. ಇವಾಗ ಇಷ್ಟ ಇಲ್ಲದವರು ಯಾರಿಲ್ಲ ನನಗೆ. ಎಷ್ಟು ಜನ ಮಿತ್ರರಿದ್ದಾರೆ ಇವಾಗ? ಇವತ್ತು ನೀವೆಲ್ಲರೂ ನನ್ನ ಮಿತ್ರರಾಗಿದ್ದರು. ನನ್ನ ಸ್ನೇಹ ಇಷ್ಟನಾ ನಿಮಗೆ? ಏನು ಮೇಡಮ್, ಇಷ್ಟನೇ ಅಲ್ವಾ? ನಾನು ಏನು ಕೊಟ್ಟರೆ ನಿಮ್ಮ ಸ್ನೇಹ ನನಗೆ ಸಿಕ್ತು? ನನ್ನ ಹತ್ರ ಇರೋ ಜ್ಞಾನ ಏನಿದ್ರೆ ಅದು ಕೊಟ್ಟಿದ್ರೆ ಅದು ಫಲ ನಮಗೆ ಸಿಗುತ್ತೆ. ಹೌದಾ? ಕೊಡೋದು ಒಂದು ಗುಣ. ದಾನವೇ ಧರ್ಮವು, ಧರ್ಮವೇ ಪುಣ್ಯವು. ನಾನು ದುಡಿತಾ ಇಲ್ಲ, ನಾನು ಬಿಸ್ನೆಸ್ ಬಿಟ್ಟೆ. ಮೊದಲನೇ ದಿನ ಧ್ಯಾನ ಮಾಡಿದಾಗ ನನಗೆ ಗೊತ್ತಾಯಿತು, ನಾನು ದುಡಿಯೋಕ್ಕೆ ಬಂದಿಲ್ಲ. ನನ್ನ ಆತ್ಮದ ಕೆಲಸ ಏನು ಮುಗಿಸ್ಬೇಕು, ಮತ್ತು ನಾನು ಈ ಲೋಕಕ್ಕೆ ಬರಬಾರ್ದು. ಇದೇ ಕೊನೆ ಜನ್ಮ ಆಗಬೇಕು ಅಂದರೆ ಇದೊಂದೇ ಮಾರ್ಗ. ನನಗೆ ಗೊತ್ತಾಯಿತು. ಅಲ್ಲಿಂದ ನಾನು ಬಿಟ್ಟಿರೋದು. ಇನ್ನು ಹಿಂದೆ ನೋಡಲಿಲ್ಲ. ನೋಡ್ತಾ ನೋಡ್ತಾ ಎಕ್ಸ್ಪೆರಿಮೆಂಟ್ ಮಾಡ್ತಾ ಮಾಡ್ತಾ ಹೋದರೆ ಏನು ಅದ್ಭುತ ಅಂದರೆ ನಮ್ಮ ಜೀವನನೇ ಅದ್ಭುತವಾಗುತ್ತೆ. ನಾವು ಏನು ಯೋಚನೆ ಮಾಡ್ತೀವೋ ಅದು ಆಗುತ್ತೆ. ಎಲ್ಲರೂ ಏನು ಯೋಚನೆ ಮಾಡ್ತಾಯಿದ್ದಾರೆ? ನನ್ನ ಸೊಸೆ ಬದಲಾವಣೆ ಆಗೋದಿಲ್ಲ, ಆಗೋದಿಲ್ಲ, ಆಗೋದಿಲ್ಲ. ಇದು ಬ್ರಹ್ಮಾಸ್ತ್ರ, ಇದು ರಾಮಬಾಣ. ಬಿಟ್ಟಿದ್ರಿ, ಸೊಸೆ ಬದಲಾವಣೆ ಆಗ್ತಾಳ? ಹಾಂ? ಮತ್ತು ಯೋಚನೆಯನ್ನು ಬದಲಾಯಿಸ್ಕೊಂಡ್ರೆ ಧ್ಯಾನ ಮಾಡಿದ್ರೇನು? ಸುಮ್ಮನೆ ಧ್ಯಾನ ಮಾಡಿದ್ರೆ ಲಾಭ ಇದೆಯಾ? ಇಲ್ಲ. ಧ್ಯಾನದಿಂದ ಜ್ಞಾನ. ಆ ಜ್ಞಾನವನ್ನು ನಾವು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಏನು ಮೇಡಮ್? ಅಳವಡಿಸಿಕೊಂಡು ನೋಡಬೇಕು. ಅದು ನಾನು ಮಾಡಿದೆ. ನಾನು ಸುಮ್ಮನೆ ಧ್ಯಾನಕ್ಕೆ ಬಂದು ಏನೋ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿಲ್ಲ. ಏನೇನು ಜ್ಞಾನ ಹೊಂದಿದ್ದೀನೋ ಅದೆಲ್ಲ ನಾನು ಒಂದೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದರೆ ಅದ್ಭುತ ಅನ್ನಿಸ್ತು ನನಗೆ. ಪ್ರತಿ ಸಾರಿ ಹೇಳಿದರು, ಒಂದು ಗಿಡನ ಹತ್ರ ಮಾತಾಡ್ಬೋದು, ಬೆಟ್ಟದ ಹತ್ರ ಮಾತಾಡ್ಬೋದು, ಸಮುದ್ರದ ಹತ್ರ ಮಾತಾಡ್ಬೋದಾ? ಹೇಗೆ? ಅದು ಮಾತಾಡತ್ತೆ. ಹಾಂ, ಮತ್ತು ಹೇಗೆ ಮಾತಾಡೋದು? ಟೆಲಿಪತಿ ಅಂತಾರೆ. ಮನಸ್ಸದಿಂದ ಪ್ರಶ್ನೆ, ಮನಸ್ಸಿಗೆ ಉತ್ತರ. ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ತಿರುಮಲ ಗೊತ್ತಾ? ತಿರುಮಲ ಪಾಪನಾಶನದಿಂದ ಒಂದು 10 ಕಿಲೋಮೀಟರ್ ದೂರ ತುಂಬರ ತೀರ್ಥ ಅಂತ ಇದೆ. ತುಂಬರ ಮಾಡಿಸಿ ತಪಸ್ಸು ಮಾಡಿರೋದು. ಅದು ಬೆಟ್ಟ ಹೀಗಿರುತ್ತೆ, ಅಲ್ಲಿ ನೀರು ಬೀಳ್ತಾ ಇರುತ್ತೆ. ಇಂಥ ಮಳೆಕಾಲ ಆದರೆ ಭಾಳ ಫೋರ್ಸ್ ಇರುತ್ತೆ, ಬಿಸಿಲು ಕಾಲ ಸ್ಲೋವಾಗಿ ಬೀಳ್ತಾ ಇದೆ. ಅಲ್ಲಿ ಹೋಗ್ಬೇಕು ನಾವು 10 ಸಾವಿರ ಜೊತೆಗೆ ಒಂದು 300 ಜನ. ಬಿಸಿಲು ಕಾಲ, ಸುಡುತ್ತಾ ಇತ್ತು ಬಿಸಿಲು, ನೀರು ಶಾರ್ಟೇಜ್. ತಿರುಮಲ ಬೇಕಾದಷ್ಟು ನೀರಿಲ್ಲ. ಚೌಲ್ಟ್ರಿಯಲ್ಲಿ 1 ಬಕೆಟ್ ನೀರು ಕೊಡ್ತಾರೆ, ಅದೆಲ್ಲ ನಾವು ಮೇಂಟೈನ್ ಮಾಡ್ಕೋಬೇಕು. 12 ಗಂಟೆಗೆ ನಾವು ಜಸ್ಟ್ 5 ನಿಮಿಷ ನಡೆದರೆ ಮಳೆ ಸ್ಟಾರ್ಟ್ ಆಯಿತು. ಎಷ್ಟು ಮಳೆ ಅಂದರೆ ಇಲ್ಲಿವರೆಗೆ ಹರಿತಾ ಇದೆ. ಕಾಡಲ್ಲಿ ಒಂದು ದೊಡ್ಡ ಈ ಮಾವಿನ ಮರ ಇತ್ತು. ಆ ಮಾವಿನ ಮರ ಕೆಳಗೆ ನಾವು ಕೂತ್ಕೊಂಡಿದ್ವಿ. ಓಡಾಡಿ ಸುಸ್ತಾಗತ್ತಲ್ಲ, ಕೂತ್ಕೊಂಡಿದ್ವಿ. ಆವಾಗ ಬಿಸಿಲಿತ್ತು, ಸ್ವಲ್ಪ ಭಾಳ ಬೆವರು ಬರ್ತಾಯಿತ್ತು. ಕೂತ್ಕೊಂಡಿದ್ವಿ. ಆ ಮಾವಿನಕಾಯಿ ತಿಂದ್ವಿ. ನಾನು ಹೇಳಿದೆ, ಮರನ ಯಾವಾಗನ್ನ ನೀವು ಹಿಡ್ಕೊಂಡು ಧ್ಯಾನ ಮಾಡಿದ್ರೆ, ಆಲಿಂಗನ ಮಾಡಿಕೊಂಡು. ಇಲ್ಲ ಸರ್, ಎಲ್ಲರೂ ಮಾಡಿರಿ. ಈ ಮರ ಚೈತನ್ಯ ನಮ್ಮ ಚೈತನ್ಯ ಒಂದಾಗಬೇಕಂತ ಮಾಡಿರಿ. ಎಲ್ಲರೂ ಮಾಡಿದಾರೆ. ಎಲ್ಲರಿಗೂ ಒಂದೇ ಎಕ್ಸ್ಪೀರಿಯನ್ಸ್. ಹರಿಯೋ ನೀರು ಕಾಣಿಸ್ತಾ ಇದೆ. ನನಗೇನು ಇಷ್ಟುವರೆಗೆ ಕಾಣಿಸ್ಲಿಲ್ಲ. ನಾನು ನೋಡ್ತೀನಿ, ಹಿಡ್ಕೊಂಡು ಧ್ಯಾನ ಮಾಡಿ ಅಂತ ಮಾಡಿದೆ. ನನ್ನ ಒಳಗಿಂದ ಒಂದು ಪ್ರಶ್ನೆ ಬಂತು, ಮಾಸ್ಟರ್, ನಿಮ್ಮನ್ನು ಹಿಡ್ಕೊಂಡು ಧ್ಯಾನ ಮಾಡಿದರೆ
ಹರಿಯೋ ನೀರು ಕಾಣಿಸ್ತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ನೀವೇನನ್ನು ಸಂದೇಶ ಕೊಡ್ತೀರಾ ಅಂತ. ಆ ಮರ ಏನು ಅದ್ಭುತವಾದ ಸಂದೇಶ ಕೊಟ್ಲಂತೆ, ಸರ್ ನೀವೆಲ್ಲರೂ ಬಂದು ನನ್ನ ನೆರಳಲ್ಲಿ ನೀವು ವಿಶ್ರಾಂತಿ ತಗೊಂಡ್ರು, ಏನು ಭಾಗ್ಯ. ನನ್ನ ಕಾಯಿ ತಿಂದು ನೀವು ಹೊಟ್ಟೆ ತುಂಬಿಕೊಂಡ್ರು, ಇದು ಮಹತ್ ಭಾಗ್ಯ. ಈ ಭಾಗ್ಯ ನನಗೆ ಬೇಕಂದರೆ ನೀವೇ ಬರಬೇಕು ಮಾಸ್ಟರ್, ನೀವೇ ನೆರಳಲ್ಲಿ ಕೂತ್ಕೋಬೇಕು, ನೀವೇ ಕಾಯಿ ತಿನ್ನಬೇಕು. ಆ ನೀರುದು ಏನು ಭಾಗ್ಯ, ಅದು ಅಳ್ತಾ ಅಳ್ತಾ ಕೋಟಾನುಕೋಟಿ ಜನಗಳಿಗೆ ಕುಡಿಯೋಕ್ಕೆ ನೀರು ಕೊಡುತ್ತೆ. ಹರಿತಾ ಹರಿತಾ ಕೋಟಾನು ಜನಗಳಿಗೆ ವ್ಯವಸಾಯಕ್ಕೆ ಆಹಾರ ಕೊಡುತ್ತೆ, ಹೌದಲ್ವ? ಕೋಟಾನು ಜನಗಳಿಗೆ ಕರೆಂಟ್ ಕೊಡುತ್ತೆ. ನನಗೂ ಅಂತೂ ಚಲನವಿದ್ದರೆ ಮಾಸ್ಟರ್, ಯಾರಿಗೆ ಬಿಸಿಲಿದ್ರೆ ಅವ್ರಿಗೆ ಹೋಗಿ ನಾನು ಛತ್ರಿಯಾಗಿ ನೆರಳು ಕೊಡ್ತಾಯಿದ್ದೆ. ಯಾರಿಗೆ ಹಸಿವಿದ್ರೆ ಅವ್ರ ಹತ್ರ ಹೋಗಿ ನಾನು ಮಾವಿನಕಾಯಿ ಕೊಟ್ಟು ಹೊಟ್ಟೆ ತುಂಬ್ತಾ ಇದ್ದೇನೆ. ನನಗೆ ಆಶ್ಚರ್ಯ, ಬುದ್ಧಿ ಇರೋ ಮನುಷ್ಯ ಮರಗಳನ್ನ ಕತ್ತರಿಸಿ ಪ್ರಾಣಿಗಳನ್ನ ಸಾಯಿಸಿ ಇಂಥ ಅಜ್ಞಾನದಿಂದ ಜೀವನ ಮಾಡ್ತಾಯಿದ್ರೆ ಈ ಮರ ನಮ್ಮ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾ ಇದೆಯಲ್ಲ ಅಂತ. ಆದರೆ ನನ್ನ ಮೊದಲನೇ ಎಕ್ಸ್ಪೀರಿಯೆನ್ಸ್. ಯಾರನ್ನ ಮಾಡ್ಬೋದು, ನಾನು ಹೇಳಿದ್ನಲ್ಲ, ನೀವು ಕ್ವಶನ್ ಹಾಕಿ ಉತ್ತರ ಹೇಗೆ ಬರುತ್ತೋ ತಿಳ್ಕೊಬೋದು. ನಾನು ಆದೋನಲ್ಲಿರುವಾಗ ಒಂದು ಭಾನುವಾರ ಇಂಥ ಕ್ಲಾಸ್ ಹೇಳಿ, ನೀವೆಲ್ಲರೂ ನನಗೆ ನೆಕ್ಸ್ಟ್ ವೀಕು ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಳಬೇಕು. ಮೇಡಮ್ ಸರ್, ನಾನು ಮೀನನ್ನು ಕೇಳಿದೆ, ನಿನ್ನಿಂದ ನಾನು ಏನು ತಿಳ್ಕೊಬೇಕು ಅಂತ. ಆ ಮೀನು ಏನು ಹೇಳಿದೆ ಅಂದರೆ, ನೀರಲ್ಲಿ ಬಿದ್ದಿರೋ ಹೆಣಗಳನ್ನ ತಿಂದು ನಾವು ನೀರನ್ನು ಶುದ್ಧಿ ಮಾಡ್ತೀವಿ, ನೀವು ನಮ್ಮನ್ನೇ ಹೆಣಗಳು ಮಾಡಿ ತಿಂತೀಯಲ್ಲ, ನಿಮಗೆ ಬುದ್ಧಿ ಜ್ಞಾನ ಇದೆಯೇ ಇಲ್ಲ ಅಂತ ಮೀನು ಕೇಳಿದೆ. ಅದೇ ಮೀನು ನಾವು ನೀರಲ್ಲಿರುವಾಗ ನಮ್ಮ ಜೀವನ ಸ್ವರ್ಗ, ಆನಂದವು. ನೀರಿಂದ ಹೊರಗೆ ಬಂದರೆ ನಾಶ. ನೀವು ಧ್ಯಾನ ಮಾಡ್ತಾಯಿದ್ರೆ ನಿಮ್ಮ ಜೀವನ ಸ್ವರ್ಗ, ಯಾವತ್ತು ಧ್ಯಾನ ಬಿಡ್ತಿರೋ ನಿಮ್ಮ ಜೀವನ ನರಕ ಆಗತ್ತಂತೇಳಿ. ಒಂದು ಸೊಳ್ಳೆನ ಕೇಳಿದಲ್ವ ಮೇಡಮ್, ನಿನ್ನಿಂದ ಏನು ತಿಳ್ಕೋಬೇಕು, ನಾನು ಕಚ್ಚುತ್ತಾ ಇರ್ತೀನಿ, ನೀವು ಒಡೆಯೊಳಗೆ ನಾನು ಎದ್ದೊಳ್ತೀನಿ, ಅಷ್ಟು ಅರಿವಿರುತ್ತೆ ನನಗೆ ಅಂತ ಅರಿವಿಟ್ಕೋಬೇಕು ನೀವು ಅಂತ ಹೇಳಿದ್ರು. ಅದೇ ಸೊಳ್ಳೆ ಇನ್ನೊಬ್ಬರಿಗೆ ಏನು ಹೇಳಿದೆ, ನಾನು ಕಚ್ಚಿದ್ರೆ ಸಾಯಿಸ್ಬಿಡ್ತೀರಲ್ಲ, ನಾನು ಏನು ಪಾಪ ಮಾಡಿದ್ದೀನಿ, ನೀವು ಪ್ರಾಣಿಗಳನ್ನ ಸಾಯಿಸ್ತೀರಲ್ಲ, ನಿಮಗೆ ಎಂಥ ಶಿಕ್ಷೆ ಇರುತ್ತೋ ಗೊತ್ತಾ. ನೋಡಿದ್ರೆ ಒಂದು ಸೊಳ್ಳೆನೂ ಜ್ಞಾನ ಕೊಡುತ್ತೆ, ಒಂದು ಮೀನು ಜ್ಞಾನ ಕೊಡುತ್ತೆ, ಒಂದು ಮರ ಜ್ಞಾನ ಕೊಡುತ್ತೆ. ಗುರುಗಳು ಏನು ಹೇಳಿದಾರೋ ನಾನು ಸುಮ್ಮನೆ ನಂಬಿಲ್ಲ ರೀ, ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ರೆ ಅದ್ಭುತ. ಎಷ್ಟು ಆನಂದವಿರುತ್ತೆ ನಮ್ಮ ಅನುಭವ ಎಕ್ಸ್ಪೆರಿಮೆಂಟ್ ಮಾಡಿದರೆ. ಜೀವನದಲ್ಲಿ ಅವ್ರಿಗೆ ಬೇಕಾ ಬೇಡವಾ, ಎಷ್ಟು ಕೆಲಸ ಮಾಡಿದ್ರೆ ಸುಸ್ತಾಗಬಾರ್ದು, ಅಷ್ಟು ಶಕ್ತಿ ಬೇಕಾ ಬೇಡವಾ? ಏನು ಮಾಡಬೇಕು? ಏನು ಮಾಡಬಾರ್ದು, ಕಾಲು ಜೋಡಿಸ್ಬೇಕು, ಕೈ ಜೋಡಿಸ್ಬೇಕು, ಕಣ್ಣು ಮುಚ್ಕೋಬೇಕು, ಮನಸ್ಸು ನುಡ್ಸೋದ್ರ ಜೊತೆಗೆ ಜೋಡಿಸಿ ಏನು ಮಾಡಬೇಡಪ್ಪ, ದೇಹ ಮನಸ್ಸು ನಿಂದಿರಿಸಿ ಕೂತ್ಕೊಳ್ಳೋ. ಇಲ್ಲ ಸರ್, ಟೈಮ್ ಇಲ್ಲ. ಏನು ಮಾಡಬೇಡಪ್ಪ ಅಂದರೆ ಇವನು ಮಾಡಲ್ಲ, ಇನ್ನು ಏನು ಮಾಡ್ತಾನ್ರಿ ಮನುಷ್ಯ. ಏನು ಮಾಡಬೇಡ, ನಿಂಗೆಲ್ಲ ಸಿಗತ್ತೆ ಅಂದರೆ ನನ್ನ ಕೈಲಾಗಲ್ಲ ಅಂತಾನೆ. ಇನ್ನು ಏನು ಸಾಧಿಸ್ತಾನೆ ಮನುಷ್ಯ? ಸಾಧ್ಯವಾ? ಏನು ಮೇಡಮ್ ಹೇಳಿ. ನೆಮ್ಮದಿ, ತಿನ್ನೋಕ್ಕೆ ಆರೋಗ್ಯ ಬೇಕು, ಮಲ್ಕೊಳ್ಳೋಕ್ಕೆ ನೆಮ್ಮದಿ ಬೇಕು. ಯಾರು ಹೊಟ್ಟೆ ತುಂಬ ಏನು ಬೇಕು ತಿಂತಾರೋ, ಆರಾಮಾಗಿ ಮಲ್ಕೊತಾರೋ ಅವನೇ ಕೋಟೀಶ್ವರ. ದುಡ್ಡಿರೋವನೆಲ್ಲ ಕೋಟೀಶ್ವರ. ಎಷ್ಟು ದುಡಿದ್ರೇನು, ಈ ಸಾಫ್ಟ್ವೇರ್ ಅವರೆಲ್ಲರಿದ್ದಾರೆ, ऊपर शेरवानी अंदर परेशानी, ऊपर शेरवानी अंदर ದುಡಿತಾ ಇದ್ದಾರೆ, ಲಕ್ಸುರಿಯಸ್ಸು. ಏನಪ್ಪ ಜೀವನ, ಒಳಗೆ ಭಯ. ಮದುವೆ ಮಾಡ್ಕೋಬೇಕಂದ್ರೆ ಭಯ, ಮಕ್ಕಳನ್ನ ಉಡ್ಸ್ಬೇಕಂದ್ರೆ ಭಯ, ಜೀವನ ಅಂದರೆ ಭಯ. ಭಯ. ಏನು ಜೀವನ? ಆ ದುಡ್ಡು ಇದ್ರ ಲಾಭನಾ? ಏನು ಮೇಡಮ್ ಹೇಳ್ರಿ. ಮಕ್ಕಳಿಗೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ, ಅಂಥ ಕಾಲ ಬಂದಿದೆ. ಹೌದಲ್ವ? ಮದುವೆ ಮಾಡ್ಕೊತಾರೆ, ಡೈವರ್ಸ್. ಮೊದಲು ನೋಡಿದ್ವಿ ಅಂಥವೆಲ್ಲನೂ.
ಇಲ್ಲ. ಇವಾಗ ನಡೀತಾ ಇದೆ. ಯಾಕೆ? ಯಾರಿಗೂ ಚೂರು ಜ್ಞಾನ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಎಷ್ಟು ಲಕ್ಷ ಪ್ಯಾಕೇಜ್ ಬಂದ್ರೇನು ಇನ್ನೊಂದು ಕಂಪನಿ 1 ಕೋಟಿ ಪ್ಯಾಕೇಜ್ ಬಂದರೆ ಅಮೆರಿಕಾಗೆ ಹೋದರೆ ತಿಂಗಳಿಗೆ 1 ಕೋಟಿ ಕೊಡ್ತಾರಪ್ಪೋ. ಇಲ್ಲಿ ವರ್ಷಕ್ಕೆ 1 ಕೋಟಿ. ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ತೃಪ್ತಿ ಇದ್ದರೆ ಅವನೇ ಕೋಟೀಶ್ವರ. ನಾನು ದುಡಿಯುವಾಗ ಇಷ್ಟು ಆನಂದವಿಲ್ಲ ರೀ ನನಗೆ, ಇಷ್ಟು ನೆಮ್ಮದಿ ಇಲ್ಲ ನನಗೆ. ನನ್ನಂಥ ಆನಂದ ನೆಮ್ಮದಿ ಇರೋರು ಯಾರೂ ಇಲ್ಲ. ನಾನೇನು ದುಡಿತಾ ಇಲ್ಲ. ಯಾಕೆ? ಊಟ ನನಗೆ ಸಿಗ್ತಾ ಇದೆ, ಬಟ್ಟೆ ಇದೆ, ಮಲ್ಕೊಳ್ಳೋಕ್ಕೆ ಜಾಗ ಇದೆ. ಇನ್ನೇನು ಬೇಕು ನನಗೆ? ಏನೇನು ಬೇಕಾ ಮೇಡಮ್? ನೇನ ಬೇಕಾ? ಜ್ಞಾನ ಒಂದಿದ್ದರೆ ಏನು ಇಲ್ಲಂದರೇನು ಹ್ಯಾಪಿನೆಸ್. ರಮಣ ಮಹರ್ಷಿ ಗೋಚಿ ಸುಟ್ಟುಕೊಂಡು ಕೊನೆವರೆಗೆ ಜೀವನ ಮಾಡಿದರು. ಹೌದಾ? ಆನಂದವಾಗಿಲ್ಲ ಅವರು. ಇಲ್ಲಿ ಕ್ಯಾನ್ಸರ್ ಬಂತು, ಹುಳುಗಳು ಹೊರಗೆ ಬರ್ತಾಯಿದ್ರೆ ನಿಮ್ಮ ಮನೇಲಿ ನೀವು ಇರಪ್ಪ, ಅಳಿದ್ರೆ ದುಃಖನ ಅವ್ರಿಗೆ ಇಲ್ಲ. ಆ ಸ್ವೀಕರಿಸೋ ಸ್ಥಿತಿ ಯಾಕೆ ಹೊಂದಿದ್ದಾರೆ ಅವರು? ರಮಣ ಮಹರ್ಷಿ ಇದ್ದಾರೆ ಇವಾಗ. ಯಾರನ್ನು ಮರ್ತೋಗ್ತಾರೆ ಅವ್ರನ್ನ? ಯಾರು ಮರೆಯಲ್ಲ. ಮತ್ತು ನಾವು ಅಂಥ ಜ್ಞಾನ ಹೊಂದಬಾರ್ದ? ಆಗಲ್ವಾ? ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಕಲೆಕ್ಟರ್ ಆಗಬೇಕು, ಇಷ್ಟೇ ಆಗಿ ನಾನೊಬ್ಬ ಯೋಗಿ ಆಗಬೇಕು. ಯೋಗಿ ಅಂದರೆ ಮದುವೆ ಮಾಡ್ಕೊಳ್ಳಲ್ವಾ? ನಾನು ಆರಾಮಾಗಿ ಪಾನಿಪುರಿ ತಿಂತೀನಿ, ದಿನಾಲು ಒಂದು ಸಿನಿಮಾ ನೋಡ್ತೀನಿ. ನಿನ್ನೆ ರಾತ್ರಿ ಒಂದು ಸಿನಿಮಾ ನೋಡಿದೆ. ನಾನು ಹೆಂಡತಿ ಆನ್ ಮಾಡ್ತಾಳೆ, ನಾನು ಸಿನಿಮಾ ನೋಡ್ತೀನಿ. ಏನು ಸಿನಿಮಾ ನೋಡಬಾರ್ದ? ಪಾನಿಪುರಿ ತಿನ್ನಬಾರ್ದ? ನಾನು ಹೆಂಡತಿ ಜೊತೆ ಕ್ಯಾರಮ್ ಆಡ್ತೀನಿ. ನಾನು ಮನೇಲಿದ್ದರೆ ನನ್ನ ಜೀವನ ಬೇರೆ, ಈ ಮಾತು ಒಂದಿರಲ್ಲ. ಇದು ಹೇಳಿದ್ರೆ ನಾನು ಹೆಂಡತಿಗೆ ಇಷ್ಟನಾ? ಹೇಳಿದ್ದೇ ಹೇಳ್ತೀವಿ ಹೋಗುವಂತ. ಅವ್ರ ಹತ್ರ ಈ ಮಾತು ಬೇಕಾಗಿಲ್ಲ ನನಗೆ. ಎಂಜಾಯ್ಮೆಂಟ್. ಆ ಎಂಜಾಯ್ಮೆಂಟು ಭೌತಿಕ ಜೀವನ ಎಂಜಾಯ್ಮೆಂಟ್, ದೇಹಕ್ಕೆ ಎಂಜಾಯ್ಮೆಂಟ್, ಮನಸ್ಸಿಗೆ ಎಂಟರ್ಟೈನ್ಮೆಂಟ್, ಆತ್ಮಗೆ ಎನ್ಲೈಟನ್ಮೆಂಟ್. ವಿಷಯಾನಂದ, ಭಜನಾನಂದ, ಬ್ರಹ್ಮಾನಂದ. 3 ಆನಂದ ಹೊಂದಬೇಕಂದ್ರೆ ಏನು ಮಾಡಬೇಡಪ್ಪ, ಕೂತ್ಕೋ, ಎಲ್ಲ ಸಿಗತ್ತೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.